ನಮಸ್ಕಾರ ಆತ್ಮೀಯ ಸೈಕ್ಲಿಂಗ್ ಮಿತ್ರರೇ. ಇವತ್ತು 4ನೇ ತಾರೀಕು. ನಿನ್ನೆ ರೀತಿ ಸಾಸ್ಲಿಂದ ಮುಂದೆ ಆ ಬಾರ್ಡ್ರ್ ತನಕನೇ ಹೋಗ್ತೀನಿ ನಾನು ಇವತ್ತು. ಏಕೆಂದರೆ ಅತಿಯಾಗಿ ಜಿಗಿಯೋದು ಬೇಡ ಅಂತ ನಾನು ನಿನ್ನೆ ತೀರ್ಮಾನ ಮಾಡಿದ್ದೀನಿ. ಒಂದು 2-3 ದಿನ ಅದೇ ಟಾರ್ಗೆಟ್ ಇಡೋಣ. 7 ಕಿಲೋಮೀಟ್ರ್ ಹೋಗೋದು, 7 ಕಿಲೋಮೀಟ್ರು ಬರೋದು. ಒಂದು ಸ್ವಲ್ಪ ಈ ಗೇರ್ ಶಿಫ್ಟಿಂಗ್ನ ಕಮ್ಮಿ ಮಾಡೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೆ ಇವತ್ತು ಮಾಡಲ್ಲ ನಾನು, ಯಾಕೆಂದರೆ ಇವತ್ತು ಮಾಡೋಕ್ಕೆ ಹೋದರೆ ಮತ್ತೆ ಪೇಯ್ನ್ ಶುರುವಾಗುತ್ತೆ. ಒಂದು 2-3 ದಿನ ಆದಮೇಲೆ ಈ ಅಪ್ಗಳಲ್ಲಿ ನಾನು ಗೇರ್ ಶಿಫ್ಟ್ ಮಾಡ್ತಾಯಿದ್ದೀನಿ. 3ನೇ ಗೇರು, 2ನೇ ಗೇರು, ಅಪ್ ಬಸ್ಸಕ್ಕಾಗಲಿಲ್ಲ ಅಂದರೆ 1ನೇ ಗೇರು. ಅದು ಬೇಡ, ಮ್ಯಾಕ್ಸಿಮಮ್ ಟಾಪ್ ಗೇರಲ್ಲೇ ಹೋಗಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. 7 ಕಿಲೋಮೀಟ್ರ್ ರೀಚ್ ಮಾಡೋಣ ಇವತ್ತು. ಓಕೆ, ಬನ್ನಿ ಎಲ್ಲರೂ ಹೋಗೋಣ. ಸಮಯ 6:15 ಆಗಿದೆ. 1 ಅವರ್ 7:15 ಹೊತ್ತಿಗೆ ನಾನು ರಿಟರ್ನ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಒಂದೇ ಥರನೇ ರಿಟರ್ನ್ ಆಗ್ತೀನಿ, ಆ ಥರ ಏನಿಲ್ಲ. ಸ್ಟಾರ್ಟ್ ಮಾಡೋಣ. ಮೊದಲು ಯಾವಾಗಲೂ ಶುರು ಮಾಡಬೇಕಂದ್ರೆ ನಿಧಾನಕ್ಕೆ ಪೆಡಲ್ ಮಾಡಬೇಕು. ಜಾಸ್ತಿ ಎನರ್ಜಿ ಇದೆ ಅಂತೇಳಿ ಫೋರ್ಸಾಗಿ ಪೆಡಲ್ ಮಾಡಿದ್ರೆ ಇಮಿಡಿಯೇಟು ಕಾಲು ಪೇನ್ ಶುರುವಾಗುತ್ತೆ. ಜಾಸ್ತಿ ಡಿಸ್ಟೆನ್ಸ್ನ ಕವರ್ ಮಾಡೋದಕ್ಕೆ ಆಗಲ್ಲ. ಇದು ನನ್ನ ಅನುಭವ, ಇವಾಗ ಗೊತ್ತಾಗಿತ್ತು ನನಗೆ. ನಿನ್ನೆ ನೇಚರ್ ನೋಡೋದಕ್ಕೆ ಅಂತ ತುಂಬ ಚೆನ್ನಾಗಿತ್ತು. ಇವತ್ತು ಅಷ್ಟೊಂದು ಚೆನ್ನಾಗಿದೆ, ಯಾವುದು ಚೆನ್ನಾಗಿರುತ್ತೆ ನೇಚರು. ಆದರೆ ನಿನ್ನೆ ಅಷ್ಟು ಚೆನ್ನಾಗಿಲ್ಲ, ಯಾಕೆ ಬೇಗ ಬೆಳಗಾಗಿದೆ. ಮತ್ತು ಒಂಥರ ನೀರು ಹಿಮದ ಥರ ಎಲ್ಲ ಬರ್ತಾಯಿತ್ತು, ಚೆನ್ನಾಗಿತ್ತು ಅಂತ ನಿನ್ನೆ. ಇವತ್ತಾಗಲೇ ಸೂರ್ಯ ಮೇಲೆ ಹೋಗ್ಬಿಟ್ಟಿದ್ದಾನೆ 6:15. ಹಾಗೆ ಒಂದೊಂದು ದಿನ ಒಂದೊಂದು ಥರ ಒಂದೊಂದು ಎಕ್ಸ್ಪೀರಿಯನ್ಸು. ಬಿಸಿಲು ಕಣ್ಣಿಗೆ ಹೊಡಿತಾ ಇದೆ, ಅಂದರೆ ಆಲ್ರೆಡಿ ಬೆಳಕು ಆಗೋಯ್ತು. ಸೂರ್ಯ ಮೇಲೆ ಬಂದಿದ್ದಾನೆ, ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಬೆಳಕು ಇಲ್ಲಿ. ಸಾಸ್ಲು ರೀಚ್ ಆದೆ. ನಮ್ಮ ಶಂಭುಲಿಂಗೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡಿ ಸ್ವಲ್ಪ ದೂರ ಬರೋಣ ಆ ಬಾರ್ಡ್ರ್ ತನಕ. ಇನ್ನೇನು ದೇವಸ್ಥಾನ ಸಿಗುತ್ತೆ. ಇನ್ನು ಯಾರು ಅಷ್ಟಾಗಿ ಎದ್ದಿಲ್ಲ, ರೋಡೆಲ್ಲ ಖಾಲಿ ಇದೆ. ನೋಡ್ತಾ ಇರ್ಬೋದು ನೀವೆಲ್ಲ. ದೇವಸ್ಥಾನದ ಹತ್ರ ಬರ್ತಾ ಇದ್ದೀವಿ. ದೇವಸ್ಥಾನ ಸಿಕ್ತು. ಈಗ ಕೈ ಮುಗಿಯೋಣ. ಕೈ ಮುಗ್ದೆ. ಈಗ ಇನ್ನು ಸ್ವಲ್ಪ ದೂರ ಅಷ್ಟೇ ಬಾರ್ಡ್ರ್ ರೀಚ್ ಆಗ್ತೀನಿ. ಆಮೇಲೆ ರಿಟರ್ನ್ ಆಗೋಣ. ಯಾವುದೇ ರೀತಿ ಟೈರ್ಡ್ ಮಾಡ್ಕೊಂಡಿಲ್ಲ ನಾನು. ಗೇರ್ ಶಿಫ್ಟ್ ಮಾಡಿದ್ದೀನಿ ಇವತ್ತು ಅಲ್ಲಿ. ಬನ್ನಿ ಹೋಗೋಣ. ನಮ್ಮ ಟಾರ್ಗೆಟ್ಟು ಇನ್ನೇನು ಸಿಕ್ತು. 7 ಕಿಲೋಮೀಟರ್ ಬಾರ್ಡರ್, ಮಂಡ್ಯ ಮತ್ತು ಹಾಸನ್ ಬಾರ್ಡರ್. ನಿನ್ನೆ ಅಷ್ಟೇ ದೂರ ರೀಚ್ ಆಗಿದ್ದೀನಿ ನಾನು. ಟಯರ್ಡ್ ಇಲ್ಲ, ಸಾಕು ಇವತ್ತಿಗಷ್ಟೇ. ನಾನು ನಿನ್ನೆ ಹೇಳಿದ ಹಾಗೆ ಒಂದು ಸಲ ಜಿಗಿಯೋದು ಬೇಡ, ಸ್ಟೆಪ್ ಬೈ ಸ್ಟೆಪ್ಪು. ಒಂದು 2-3 ದಿನ 7 ಕಿಲೋಮೀಟರ್ನೇ ನಾನು ಪೆಡಲ್ ಮಾಡ್ತೀನಿ. ಆಮೇಲೆ ನಾನು ನೋಡೋಣ, ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಇನ್ನೊಂದು ಏನಪ್ಪ ಅಂದರೆ ಡಿಸ್ಟೆನ್ಸ್ನ ಕವರ್ ಮಾಡ್ತೀನಿ ನಾನು ಇವಾಗ. ಒಂದು 10 ಕಿಲೋಮೀಟ್ರ್ ತನಕ ಡಿಸ್ಟೆನ್ಸ್ ಕವರ್ ಮಾಡಿ ನೆಕ್ಸ್ಟ್ ಸ್ಪೀಡ್ನ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಮನೆಗೆ ರಿಟರ್ನ್ ಹೋಗೋಣ. ಸುಧಾರಿಸ್ಕೊಂಡಾಯಿತು, ಈಗ ರಿಟರ್ನ್ ಹೋಗೋಣ. ಬನ್ನಿ. ಇನ್ನೇನು ಮನೆ ಹತ್ರ ಹೋಗ್ತಾಯಿದ್ದೀನಿ.
ಇವತ್ತಿಗೆ ಸಾಕು. 7 ಕಿಲೋಮೀಟ್ರು. ಟೈರ್ಡ್ ಏನು ಮಾಡ್ಕೊಳ್ಳೋದೇನು ಬೇಡ, ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಆಯ್ತು, ಬನ್ನಿ 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 ಬನ್ನಿ. ಎದ್ಬಿಟ್ಟಿದ್ದೀರ ಎಷ್ಟು ಬೇಗ? ಹಾಂ, ಮನೆ ತಲುಪಿದೆ. ಇವತ್ತು ಬಂದು ತಲುಪಿದ್ದೀನಿ. ನಾಳಿಕೆ ಸೇಮ್ ಅಷ್ಟೇ ಡಿಸ್ಟೆನ್ಸ್ನ ಕವರ್ ಮಾಡ್ತೀನಿ. ಆದರೆ ಒಂದು ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಹೇಳಿ. ಏನು ಅಂತ ಹೇಳಿದ್ರೆ, ನಾನು ಈ ಹತ್ಬೇಕಾದ್ರೆ ಗೇರ್ನ ಶಿಫ್ಟ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋಣ ಶಿಫ್ಟಿಂಗ್ನ ಅಂತ ಹೇಳ್ತಾ ನಾಳೆ ಸಿಗೋಣ. ಬಾಯ್.